ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ ವೇಣುಗೋಪಾಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವಳು ಇವತ್ತು ಟೇಬಲ್ ಮುಂದೆ ಕೂತ್ಕೊಂಡು ಏನು ವಿಡಿಯೋ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಸೊ ಇವತ್ತು ಬಂದು ನಾನು ನಿಮಗೆ ಒಂದು ಸ್ಪೆಷಲ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಏನಪ್ಪ ಇರ್ಬೋದು ಅಂತ ಯೋಚನೆ ಮಾಡೋದು ಬೇಕಾಗೇ ಇಲ್ಲ, ಯಾಕಂದರೆ ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ಅನ್ಬಾಕ್ಸಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ದ ಮೋಸ್ಟ್ ಟ್ರೆಂಡಿಂಗ್ ಆಗ್ತಾ ಇರೋದೇ ಐಫೋನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದ್ರ ಬಗ್ಗೆ ಟ್ರೋಲ್ಸ್ ಇದೆ, ಮೆಮ್ಸ್ ಇದೆ, ಎಲ್ಲ ಥರನೂ ಟಾಕ್ ಇದೆ ಅದ್ರ ಬಗ್ಗೆ. ಬಟ್ ನನಗೂ ಕೂಡ ಒನ್ ಟೈಮಲ್ಲಿ ಐಫೋನ್ ಹುಚ್ಚಿತ್ತು. ಐ ಥಿಂಕ್ ಮೋಸ್ಟ್ಲಿ 2017 to 19ವರೆಗೂ ನಾನು ಯೂಸ್ ಮಾಡಿದೆ. ಬಟ್ ಅವಾಗೆಲ್ಲನೂ 32 GB 64 GB ಮೆಮ್ರಿ ಬರ್ತಾಯಿತ್ತು. ಹಾಗಾಗಿಯೇ ತುಂಬಾ ಮೆಮ್ರಿ ಪ್ರಾಬ್ಲಮ್ ಆಗ್ತಾಯಿತ್ತು ಆ್ಯಂಡ್ ನನ್ನ ಹತ್ರ ತುಂಬ ಫೋಟೋಸ್ ಇರ್ತಾಯಿತ್ತು. ಸ್ಟೋರೇಜ್ ಪ್ರಾಬ್ಲಮ್ ತುಂಬಾ ಆಗ್ತಾಯಿತ್ತು. ಹಾಗಾಗಿ 2019 ಐಫೋನ್ ಬಿಟ್ಟು ಸ್ಯಾಮ್ಸಂಗ್ಗೆ ಮೂವ್ ಆದೆ. ಬಟ್ ಇವಾಗ ಕೆನಡಾಗೆ ಬಂದಮೇಲೆ ಇಲ್ಲಿ ಮೋಸ್ಟ್ ಆಫ್ ದೆಮ್ ಯೂಸ್ ಮಾಡೋದೆ ಐಫೋನ್. ಸೊ ನನಗೂ ಕೂಡ ಇವಾಗಿನ ಟ್ರೆಂಡ್ ಪ್ರಕಾರನೇ ಹೋಗೋಣ ಅಂತ ನಾನು ಕೂಡ ಐಫೋನ್ ತೊಗೊಂಡೆ. ಬಟ್ ಇವಾಗ 128 GB ಇದೆ, 256 ಇದೆ. ಸೊ ಹಾಗಾಗಿ ಮೆಮ್ರಿ ಪ್ರಾಬ್ಲಮ್ ತುಂಬಾ ಆ್ಯಂಡ್ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗಿದೆ. ಆ್ಯಂಡ್ ಅದ್ರ ಜೊತೆ ಆ್ಯಪಲ್ ಕೂಡ ನಿಮಗೆ $4 ಕೊಟ್ಟರೆ ಎಕ್ಸ್ಟ್ರಾ ಸ್ಟೋರೇಜ್ ಕೂಡ ಕೊಡ್ತಾರೆ ಕ್ಲೌಡಲ್ಲಿ. ಸೊ ಹಾಗಾಗಿಯೇ ನಾನು ಕೂಡ ಐಫೋನ್ 11 ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಹೊಸ ಐಫೋನ್ ಬಂದಿದೆ, ಅದೇ 13. ಸೊ ನಾನು ಕೂಡ ಹೋಗಿ ಪರ್ಚೇಸ್ ಮಾಡಿದೆ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮಗೆಲ್ಲ ತೋರ್ಸೋಕ್ಕೆ ಎಷ್ಟು ಚೆನ್ನಾಗಿದೆ ಫೋನು ಅಂತ. ಬಿಕಾಸ್ ಇವಾಗ ತಾನೇ ನಂಗೆ ಡೆಲಿವರಿ ಆಗಿದೆ, ನಾನು ಕೂಡ ಇನ್ನೂ ಓಪನ್ ಮಾಡಿಲ್ಲ. ಸೊ ನಿಮ್ಮ ಮುಂದೆ ನಾನಿವತ್ತು ಅನ್ಬಾಕ್ಸ್ ಮಾಡಿ ನಾನು 2017 7+ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಅದು ತುಂಬಾ ದೊಡ್ಡದಾಗಿತ್ತು ಆವಾಗಿನ ಟ್ರೆಂಡಲ್ಲಿ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆವಾಗ ನಾನು ಆಲ್ಮೋಸ್ಟ್ 75,000 ಕೊಟ್ಟು ನನ್ನ ಸ್ಯಾಲ್ರಿಲಿ ನಾನು ತೊಗೊಂಡಿದ್ದೆ. ಆ್ಯಂಡ್ ನಮ್ಮಪ್ಪ ಕೂಡ ಅದ್ರ ಬಗ್ಗೆ ಫನ್ ಮಾಡ್ತಾಯಿದ್ರು. ಏನಪ್ಪ ಅಂದರೆ ಇನ್ನೊಂದು 25,000 ಹಾಕಿದರೆ ಇನ್ನೊಂದು ಲ್ಯಾಕ್ಗೆ ನಿಮಗೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ತಾಯಿತ್ತು ಅಂತ. ಆ ಟೈಮಲ್ಲಿ ತುಂಬಾ ಕ್ರೇಜ್ ಇತ್ತು. ಆ್ಯಂಡ್ ಆ ಅಮೌಂಟ್ನ ಸ್ಪೆಂಡ್ ಮಾಡೋದು ವಾಸ್ ಅ ಬಿಗ್ ಥಿಂಗ್. ಬಟ್ ಇವಾಗ ಫ್ಲೋರ್ ಹೋಗ್ತಾ ಎಲ್ಲರ ಹತ್ರನೂ ಐಫೋನ್ಸ್ ಇರುತ್ತೆ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಲೈಕ್ ಎಲ್ಲರೂ ತೊಗೊತೀವಿ ಅನ್ನೋ ಥರ ಇರುತ್ತೆ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬಂದು 11. ಇದು ಗ್ರಫೈಟ್ ಕಲರಲ್ಲಿದೆ. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಫೋನ್. ಐ ಯೂಸ್ಡ್ ಇಟ್ ಫಾರ್ 1 year ನಾವು. ಏನೂ ಪ್ರಾಬ್ಲಮ್ ಆಗಿಲ್ಲ ನಂಗೆ ಇವತ್ತವರೆಗೂ. ಆ್ಯಂಡ್ ಇಟ್ಸ್ ಲೈಕ್ ಚೆನ್ನಾಗೇ ಇತ್ತು ನನಗೆ ಎಕ್ಸ್ಪೀರಿಯನ್ಸ್. ಲೈಕ್ ಐ ಸೆಡ್ ಮೆಮ್ರಿ ಸ್ಟೋರೇಜ್ ಯಾವುದೂ ನಂಗೆ ಪ್ರಾಬ್ಲಮ್ ಆಗಿಲ್ಲ. ಈಗಲೂ ಕೂಡ ನನ್ನ ಫೋನಲ್ಲಿ ಆಲ್ಮೋಸ್ಟ್ 10,000 ಫೋಟೋಸ್ ಇದೆ. ಇನ್ನೂ ಕೂಡ ಸ್ಪೇಸ್ ಇದೆ ನನಗೆ. ಕರೆಕ್ಟ್ ಐಕ್ಲೌಡಲ್ಲಿ ಕೂಡ ನಾನು ಸ್ಟೋರೇಜ್ ತೊಗೊಂಡಿನಿ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಎಟ್ ಆಲ್ ಅನ್ ಇಶ್ಯೂ. ಸೊ ಇವಾಗ ನಿಮಗೆಲ್ಲರಿಗೂ ಎಕ್ಸೈಟ್ ಆಗಿರೋ ಪಾಠಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ದ್ಯಾಟ್ಸ್ ಮೈ ಫೋನ್. ಸೊ ಇದು ಫೋನು. ಸೊ ಇವಾಗ ತಾನೇ ನನಗೆ ಡೆಲಿವರಿ ಆಯಿತು. ನಾನು ಕೂಡ ಇನ್ನೂ ಕೂಡ ಓಪನ್ ಮಾಡಿಲ್ಲ. As you can see, it's just brand new. So ಈ ಫೋನ್ ಪ್ರೈಸ್ ಬಂದು ಕೆನಡಾಲಿ $1,549 ಪ್ಲಸ್ ಟ್ಯಾಕ್ಸಸ್. ಸೊ ಇದನ್ನು ನಾವು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 92 or 93,000 ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಬೇರೆ ಆಕ್ಸೆಸರೀಸ್ ತೊಗೊಬೇಕಂದ್ರೂ ಕೂಡ ತೊಗೊಳ್ಬೋದು. ಸೊ ಬನ್ನಿ ನೋಡೋಣ, ಇದನ್ನು ಅನ್ಬಾಕ್ಸ್ ಮಾಡಿ ಇದರಲ್ಲಿ ಏನಿದೆ ಹೆಂಗಿದೆ ಅಂತ ಚೆಕ್ ಮಾಡೋಣ.
ಇವಾಗ ತಾನೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಬ್ರ್ಯಾಂಡ್ ನ್ಯೂ. ಸೊ ಇದು ಬಂದು 13 Pro Max. ಸೊ ನಿಮಗೆ 13ಅಲ್ಲಿ 13 ಇದೆ, 13 ಮಿನಿ ಇದೆ, ಹಾಗೆ 13 Pro ಇದೆ, 13 Pro Max ಇದೆ. ಆ್ಯಂಡ್ ನಾನು ಮುಂಚೆ ಯೂಸ್ ಮಾಡಿದ್ದು 11. ಸೊ ಹಾಗಾಗಿ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಬಿಗ್ ಅಂತ ಅನಿಸ್ತು. ಸೊ ಇದಕ್ಕೂ ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಆ್ಯಸ್ ಯು ಕ್ಯಾನ್ ಸಿ. ಸೊ ಹಾಗಾಗಿ ನನಗೆ 13ಗೂ 13 Pro Max 13 Proಗೂ ಹಾಗೆ 13 Pro Maxಗೂ ಏನೋ ಅಮೌಂಟ್ ಡಿಫ್ರೆನ್ಸ್ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ 150 to 200 ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ 13 Pro Maxೇ ತೊಗೋಣ, ಇಟ್ ವಿಲ್ ಬಿ ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇದ್ರಲ್ಲೂ ಕೂಡ ನಾನು ಆರ್ಡರ್ ಮಾಡಿದಾಗ ದೇ ಸೆಟ್ 4 weeks ಆಫ್ ವೇಟಿಂಗ್ ಟೈಮ್ ಅಂತ. ಬಟ್ ನಂಗೆ ಅಷ್ಟು ದಿನ ವೇಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಐ ಆಸ್ಕ್ ದೆಮ್ ಲೈಕ್ ಯಾವ ಕಲರಲ್ಲಿ ಬೇಗ ಸಿಗುತ್ತೆ ಅಂತ. ಸೊ ಅವ್ರು ಹೇಳಿದ ಪ್ರಕಾರ ಸಿಯಾರಾ ಬ್ಲೂ ಬೇಗ ಸಿಗುತ್ತೆ ಅಂತ. ಬಿಕಾಸ್ ಇವಾಗ ಸದ್ಯಕ್ಕೆ ಇರೋದು 4 ಕಲರ್ಸ್, ಗೋಲ್ಡ್, ವೈಟ್, ಗ್ರೆಫೈಟ್ ಅಂದರೆ ಬ್ಲ್ಯಾಕ್, ಹಾಗೆ ಸಿಯಾರಾ ಬ್ಲೂ. ಇವಾಗ ಇದು 4 ಟ್ರೆಂಡಿಂಗ್ ಅಲ್ಲಿದೆ. ಅವ್ರು ಹೇಳಿದ ಪ್ರಕಾರ ಗೋಲ್ಡ್ ಹಾಗೆ ಗ್ರೆಫೈಟ್ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ. ಆ್ಯಂಡ್ ನಂಗೆ ವೈಟ್ ಬೇಕಾಗಿರಲಿಲ್ಲ ಬಿಕಾಸ್ ನಾವು ಸಮ್ಟೈಮ್ಸ್ ಏನಾದ್ರು ಮುಟ್ಟಾಗ ಬೇಗ ಗಲೀಜಾಗ್ಬಿಡುತ್ತೆ ಅಂತ. ಆ್ಯಂಡ್ ಹಾಗೆ ನಾನು ಸಿಯಾರಾ ಬ್ಲೂ ಯೂಸ್ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಐ ಹ್ಯಾಡ್ ಗ್ರೆಫೈಟ್ ಆ್ಯಂಡ್ ರೋಸ್ ಗೋಲ್ಡ್. ಸೊ ಇದನ್ನು ಟ್ರೈ ಮಾಡೋಣ ಸಮಥಿಂಗ್ ಬ್ಲೂ. ಯಾಕಂದರೆ 12 ಕೂಡ ಅವ್ರು ಪರ್ಪಲ್ ಕಲರ್ ಎಲ್ಲ ಬಿಟ್ಟಿದ್ರು. ಸೊ ಅವಾಗಲೂ ಕೂಡ ಅದು ಸ್ವಲ್ಪ ಕ್ರೇಜ್ ಇತ್ತು. ಸೊ ಹಾಗಾಗಿ ಐ ಹ್ಯಾಡ್ ಟು ವೇಟ್ ಲೈಕ್ ಆಲ್ಮೋಸ್ಟ್ 1 to 2 weeks ಟು ಗೆಟ್ ದಿಸ್ ಒನ್. ಸೊ ಹಾಗಾಗಿ ಇವಾಗ ಇದು ಡೆಲಿವರಿ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ಚಾರ್ಜರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಥರ. ಆ್ಯಂಡ್ ಇದಕ್ಕೆ ಅಡ್ಯಾಪ್ಟರ್ ಕೊಡಲ್ಲ. ಸೊ ಹಾಗಾಗಿ ನೀವು ಅಡ್ಯಾಪ್ಟರ್ನ ಸಪ್ರೇಟಾಗಿ ಬೈ ಮಾಡಬೇಕು. ಆ್ಯಂಡ್ ಇಲ್ಲಿ ನೀವು ನೋಡೋದಾಗ ಇದು USB ಥರ ಇಲ್ಲ, C port ಚಾರ್ಜರ್ ಥರ ಇದೆ. ಆ್ಯಂಡ್ ಇದು ಐಫೋನ್ ಚಾರ್ಜರ್ ಥರ ಎಂಡಲ್ಲಿದೆ. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ನಾವು USB ತೊಗೊಳ್ಬೇಕು ಸಪ್ರೇಟಾಗಿ. ಆ್ಯಂಡ್ ನಾನು ಅದು ಕೂಡ ಸ್ಟೋರಲ್ಲಿ ಪರ್ಚೇಸ್ ಮಾಡಿದೆ. ಇಟ್ ವಾಸ್ ಲೈಕ್ $25. ಸೊ ಇದು ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವ ಇಯರ್ಫೋನ್ಸು ಕೊಡೋದೇ ಇಲ್ಲ, ಇಷ್ಟೇ ನಿಮ್ಗಿರೋದು ಆಕ್ಸೆಸರೀಸ್ ಇದರಲ್ಲಿ ಬಾಕ್ಸಲ್ಲಿ. ಸೊ ನಿಮಗೆ ಏನಾದರೂ ಇಯರ್ಫೋನ್ಸ್ ಬೇಕು ಅಂದರೆ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇದು ಕೂಡ ಅಡಾಪ್ಟರ್ ನೀವು ಕೂಡ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್. ಆ್ಯಂಡ್ ವೇಟ್ ವೈಸ್ ನೋಡೋಕೆ ಹೋದರೆ ನಾನು ಯೂಸ್ ಮಾಡ್ತಾ ಇದ್ದು 11. ಸೊ ಹಾಗಾಗಿ ಅಂಥದ್ದೇನು ಮಚ್ ಡಿಫ್ರೆನ್ಸ್ ಇಲ್ಲ. ಆಲ್ಮೋಸ್ಟ್ ನಂಗೆ ಎರಡು ಸೇಮ್ ವೇಟ್ ಥರನೇ ಫೀಲ್ ಆಗ್ತಾ ಇದೆ. ಆ್ಯಂಡ್ ಲುಕ್ ವೈಸ್ ಕೂಡ ಇದು ಸ್ವಲ್ಪ ಕರ್ವಿ ಆಗಿತ್ತು. ಬಟ್ ಇದು ಸ್ವಲ್ಪ ಇವಾಗ ಫ್ಲಾಟ್ ಲೈಕ್ ಸ್ಕ್ವೇರ್ ಅಲ್ಲಿ ಕರ್ವಿ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಫ್ಲಾಟ್ ಇತ್ತು. ಸೊ ಹಾಗಾಗಿ ಹೋಲ್ಡ್ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಈ ಥರ ಗ್ರಿಪ್ ಇಟ್ಕೊಬೇಕು. ಬಟ್ ಇದು ವಾಸ್ ಮೋರ್ ಕಂಫರ್ಟಬಲ್ ಅಂತ ನಾನು ಹೇಳ್ತೀನಿ. ಬಟ್ ಇದಕ್ಕೆ ಸ್ವಲ್ಪ ಹಿಂಗೆ ಜಾಸ್ತಿ ಗ್ರಿಪ್ ಕೊಡಬೇಕು. ಬಟ್ ಇದಕ್ಕೆ ಸ್ವಲ್ಪ ಲೈಟ್ ವೇಟ್ ಆಗಿತ್ತು ಯೂಸ್ ಮಾಡೋದಕ್ಕೆ, ಯಾಕಂದರೆ ಫ್ಲಾಟ್ ಇತ್ತು. ಬಟ್ ಇದು ನೀವು ನೋಡೋಕೆ ಹೋದರೆ ವಿತ್ ಸ್ವಲ್ಪ ಜಾಸ್ತಿ ಆಗಿದೆ. ಅದರ್ ದೆನ್ ದಟ್ ಇಲ್ಲಿ 3 ಕ್ಯಾಮ್ರಾಸ್ ಇದೆ ಆ್ಯಂಡ್ ಇದರಲ್ಲಿ 2 ಇತ್ತು. ಸೊ ಹಾಗಾಗಿ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಫಾರ್ ಮೀ. ಆ್ಯಂಡ್ ಇದು ಕೂಡ ಪಿಕ್ಸೆಲ್ಸ್, ಐ ಥಿಂಕ್ ಇಟ್ಸ್ ಮೋರ್ ಬಿಕಾಸ್ ಈ ಕ್ಯಾಮ್ರಾ ಸೈಜ್ ನೋಡಿದ್ರೆ ಪಿಕ್ಸೆಲ್ಸ್ ಕೂಡ ಜಾಸ್ತಿ ಇರೋ ಥರ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಬಿಕಾಸ್ ನಾನು ಕೇಳಿದ ಪ್ರಕಾರ 12ಗೂ 13ಗೂ ಮಚ್ ಡಿಫ್ರೆನ್ಸ್ ಇಲ್ಲ. ಜಾಸ್ಟ್ ದ್ಯಾಟ್ ಫ್ಯೂ ಫೀಚರ್ಸ್ ಆರ್ ಮೋರ್ ಇನ್ 13 ಅಂತ. ಲೈಕ್ ಕ್ಯಾಮ್ರಾ ಅಲ್ಲಿ ಸಿನಿಮ್ಯಾಟಿಕ್ ಮೋಡ್ ಇದೆ. ಸೊ ಅದರಲ್ಲಿ ಫೋಟೋಸ್ ಇನ್ನೂ ಮೋರ್ ಕ್ಲಾರಿಟಿ ಜೊತೆ ಬರುತ್ತೆ, ಯಾಕಂದರೆ ಪಿಕ್ಸೆಲ್ಸ್ ಜಾಸ್ತಿ ಮಾಡಿದ್ದಾರೆ ಅಂತ. ಅದನ್ನು ಬಿಟ್ಟರೆ ಲೈಕ್ ಅದರ್ವೈಸ್ ಡಿಸ್ಪ್ಲೇ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಥರ ಕೊಟ್ಟಿದ್ದಾರೆ ಸೈಡಲ್ಲಿ. ಇಟ್ಸ್ ನಾಟ್ ಜಸ್ಟ್ ಲೈಕ್ ಸಮಥಿಂಗ್. ಸೊ ಇದನ್ನ ನೀವು ಆಬ್ವಿಯಸ್ಲಿ ನೀವು ಇದಕ್ಕೆ ಪ್ರೊಟೆಕ್ಟರ್ ಹಾಕಲೇಬೇಕು. ಹಿಂಗೆ ಯೂಸ್ ಮಾಡ್ತೀನಿ ಅಂದರೆ ಕೈಯಲ್ಲಿ ಲೈಕ್ ಮೇ ಬಿ ಯೋರ್ ನೇಲ್ಸ್, ಕೀಸ್ ಏನಾರು ಇಟ್ಕೊಂಡಾಗ ಅದು ಸ್ಕ್ರಾಚಸ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸೊ ಪ್ರೊಟೆಕ್ಟರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ಬಿಟ್ಟರೆ ಐ ಡೋಂಟ್ ಸಿ ಮಚ್ ಡಿಫ್ರೆನ್ಸ್. ಎಲ್ಲಾನು ಇಟ್ಸ್ ರಿಯಲಿ ನೈಸ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಯೂಸ್ ಮೈ ಐಫೋನ್. ಆ್ಯಂಡ್ ದಿಸ್ ಇಸ್ ದ ಸ್ಮಾಲ್ ಇಂಟ್ರಡಕ್ಷನ್. ಆ್ಯಂಡ್ ನಿಮಗೆಲ್ಲ ಹೇಳ್ತಾ ಇದ್ದೆ ನಾನು ಇದನ್ನು ಇಯರ್ಫೋನ್ಸ್ ಕೊಡೋಲ್ಲ ಅಂತ. ಆ್ಯಂಡ್ ನಾನು ಕೂಡ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಹತ್ರ ಏರ್ಪಾಡ್ಸ್ ಪ್ರೋ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಏರ್ಫೋನ್ಸ್ ಕೊಡಲ್ಲ. ಸೊ ಹಾಗಾಗಿ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಬಟ್ ನಾನು ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಏರ್ಪಾಡ್ಸ್ ಪ್ರೋ ಇದೆ ಜನರೇಷನ್ 2. ಸೊ ನಾನಿದು ಆಲ್ಮೋಸ್ಟ್ ಇವಾಗ 8 to 9 months ಆಗ್ತಾ ಇದೆ ತೊಗೊಂಡು. ಆ್ಯಂಡ್ ಟು ಬಿ ವೆರಿ ಫ್ರಾಂಕ್ ಇದು ನಂಗೆ ತುಂಬಾ ಹ್ಯಾಂಡಿ ಆಗಿದೆ. ಬಿಕಾಸ್
ನಾನು ಇವಾಗ ಕೆಲಸ ಮಾಡ್ತಾ ಇರೋದ್ರಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ನಾನು ತುಂಬ ಕ್ಯಾಂಡಿಡೇಟ್ಸ್ ಕಾಲ್ ಮಾಡಬೇಕು, ನೋಟ್ಸ್ ತೊಗೊಳ್ಬೇಕು ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ. ಸೊ ಇದನ್ನು ಈಸಿಯಾಗಿ ನಾನು ಈ ಥರ ಪ್ಲಗಿನ್ ಮಾಡಿಕೊಂಡು ನಾನು ಈಸಿಯಾಗಿ ನನ್ನ ಕಂಪ್ಯೂಟ್ರಲ್ಲಿ ಕೂಡ ವರ್ಕ್ ಮಾಡ್ಕೊಬೋದು. ಸೊ ದಿಸ್ ಇಸ್ ವೆರಿ 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 ಹ್ಯಾಂಡಿ ಟು ಮೀ, ಟು ಬಿ ವೆರಿ ಫ್ರ್ಯಾಂಕ್. ಡ್ರೈವ್ ಮಾಡಬೇಕಾದ್ರೂ ಒಂದು ಸತಿ ಕಾಲು ಕ್ಲಿಯರಾಗಿ ಕೇಳಿಸಲ್ಲ. ಸೊ ನಾನು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ತೀನಿ. ಸೊ ದಟ್ ವಿಲ್ ಬಿ ಮೋರ್ ಕಂಫರ್ಟಬಲ್ ಫಾರ್ ಮೀ ಟು ಡ್ರೈವ್. ಹಾಗೆ ವರ್ಕ್ ಮಾಡಬೇಕಾದ್ರೆ ಇದು ತುಂಬಾ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ಕಾಂಟ್ ಹೋಲ್ಡ್ ದ ಫೋನ್, ಇಲ್ಲಾಂದರೆ ಇಯರ್ಫೋನ್ಸ್ ವೈರ್ಡ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ರಿಯಲಿ ಬೀನ್ ಅ ಗ್ರೇಟ್ ಹೆಲ್ಪ್ ಫಾರ್ ಮೀ. ಸೊ ನಾನು ಇದ್ದಿರೋದ್ರಿಂದ ನಾನು ಇಯರ್ಫೋನ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದರಲ್ಲೂ ಕೂಡ ಹೊಸ ಜನ್ರೇಷನ್ ಬಂದಿದೆ, 3rd generation. ಬಟ್ ನನ್ನ ಹತ್ರ ಅದು 2nd generation. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್. ಇಟ್ಸ್ ರಿಯಲಿ ಕಂಪ್ಯಾಟಬಲ್ ಆ್ಯಂಡ್ ಈಸಿ ಟು ಯೂಸ್ ಅಂತ ಹೇಳ್ತೀನಿ. ಸೊ ಇದು ನಂದು ಆಲ್ಮೋಸ್ಟ್ ಕಲೆಕ್ಷನ್ ಇವಾಗ ಐಫೋನ್ ಫ್ಯಾಮಿಲಿ ಜೊತೆ. ಸೊ ಏರ್ಪೋರ್ಟ್ಸ್ ಆಯಿತು, ಫೋನ್ ಆಯಿತು. ಸೊ ಫ್ಯಾಮಿಲಿನ ಕಂಪ್ಲೀಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಐ ವಾಚ್ ಕೂಡ ಬರ್ತಾಯಿದೆ, ಅದು ಕೂಡ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಅದು ಸ್ವಲ್ಪ ಇವಾಗ ಹೊಸ ಸೀರೀಸ್ ರಿಲೀಸ್ ಮಾಡಿದ್ದಾರೆ 7. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಟೈಮ್ ತೊಗೊತಾ ಇದೆ ಬರೋಕ್ಕೆ. ಸೊ ಅದು ಬಂದಿದ ತಕ್ಷಣ ನಾನು ನಿಮಗೆ ಅದ್ರ ಬಗ್ಗೆನೂ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಹೋಲ್ ಐಫೋನ್ ಫ್ಯಾಮಿಲಿ ಅಂತ. ಆ್ಯಂಡ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನನಗೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಐ ವಾಂಟ್ ಟು ಜಸ್ಟ್ ಗೋ ಇನ್ ಟು ದ ಫೋನ್ ಆ್ಯಂಡ್ ಸಿ ವಾಟ್ ಆರ್ ದ ಫೀಚರ್ಸ್, ಹೆಂಗೆ ಏನು ಅಂತ. ಸೊ ಯಾ, ಐ ವಿಲ್ ಬಿ ಡೂಯಿಂಗ್ ದಟ್ ವೆರಿ ಸೂನ್. ಆ್ಯಂಡ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ, ಅನ್ಬಾಕ್ಸಿಂಗ್ ಆಫ್ ಐಫೋನ್. ಸೊ ಇದೇ ಥರ ನಿಮಗೆ ಈ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರ್ತಾರೆ. ಆ್ಯಂಡ್ ಇದೇ ಥರ ನನಗೆ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.